Hey guys, good morning. Welcome back to another vlog. ಸೊ ಈಗ ನೋಡಿ ಗಂಟೆ 6:30 ಹಾಕೊಂಡು ಬಂತು. ಭಟ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನಾಗರ ಪಂಚಮಿ ಅಲ್ಲ, ಹಾಗೆ ಪೂಜೆ ಉಂಟಂತೆ. ಇಲ್ಲಿ ಪೂಜೆ ಸಾಮಗ್ರಿಗಳೆಲ್ಲ ಉಂಟು. ಅಲ್ಲಿಗೆ ಅಂತ ಹೇಳಿದ್ರೆ ಬಟ್ಟೆಯಲ್ಲಿ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡು ನಮ್ಮದು ನಾಗ ಬನ ಇರುವುದು ಇದರಲ್ಲಿ ತೋಟದಲ್ಲಿ. ಹಾಗೆ ನಾವೆಲ್ಲರೂ ಪೂಜೆ ಸಾಮಗ್ರಿಗಳನ್ನು ತಗೊಂಡು ಮನೆಯಲ್ಲಿ ಜೋಡಿಸಿ ಇಲ್ಲಿ ತಗೊಂಡು ಹೋಗೋದು. ನೀರು ಬೇಕಾಗ್ತದೆ, ಹಾಗೆ ಅಪ್ಪ ಪಂಪ್ ಆನ್ ಮಾಡಿದ್ದಾರೆ. ಬಂತು ಬಂತು. ಹಾಲಿದು ಪಾತ್ರೆ ಬಾಕಿ ಆಗಿದಂತೆ. ನಾನೀಗ ಪುನಃ ಮನೆಗೆ ಹೋಗ್ತಿದ್ದಾನೆ. ಹಾಲಿದು ಪಾತ್ರೆ ಅಂದರೆ ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡಲಿಕ್ಕೆ ಉಂಟಲ್ಲ, ಹಾಗೆ ಹಾಲು ಮುಖ್ಯ. ಈ ಹಾಲನ್ನು ತಗೊಂಡು ಹೋಗ್ಬೇಕಂತೀಗ. ನಂದಕಾರಣ್ಯೇ ಗೋದಾವರಿಯ ದಕ್ಷಿಣ ಗೋರುಜಲವಾಹನಾಜಿಗೆ ಬೌದ್ಧಾವತಾರ ಪರಶುರಾಮ ಸಮುದ್ರತೀರೆ ಗೋಕರ್ಣಮಂಡಲೇ ಗೋರಾಜಮಾನೆ ವ್ಯಾವಹಾರಿಕೆ ಪ್ರಭವಾದ ಷಷ್ಠ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಕರ್ಕಾಟಕೆ ವರುಷರತು ಶ್ರಾವಣ ಮಾಸೆ ಶುಕ್ಲಪಕ್ಷೆ ಪಂಚಮ್ಯಾಯಾಂ ಋತು ವಾಸರಸ್ತು. ಅನಂತಾರಷ್ಟನಾಗರಾಜಮುಕ್ಷರಂದಹಿಂದವಃ ಮಾಧ್ವೀನಂದೋಜರೀ ಮಧುನಕ್ಕಮತಃ ಮಧುಜ್ವಲಸ್ತನಪಿರ ಮಧುಮಾಂಸು ಏವೇನಂದರೂಪಮ್ಯಭೂತಮ್ಯಚ್ಚಭೂಯಂ ತಾಮಸ್ಸೇಜ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಳ್ಳೋಣ. ವಿಶೇಷವಾಗಿ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ಆ ನಾಗದೇವನಿಗೆ ಯಥಾಶಕ್ತಿಯಾಗಿ ವರ್ಷಂಪ್ರತಿಯಾಗಿ ಆ ಪಂಚಾಮೃತ ಅಭಿಷೇಕ ಪರಸ್ಪರವಾಗಿ ತಮ್ಮೆಲ್ಲ ಸೇವೆಯನ್ನು ಅರ್ಪಣೆ ಮಾಡಿಕೊಂಡು ಬಂದಿದ್ದೇವೆ. ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟಿರತಕ್ಕಂತಹ ಸೇವೆ, ಅದರಲ್ಲಿ ಸಹಸ್ರ ತಪ್ಪುಗಳು ಬರಲಿಕ್ಕೆ ಸಾಕು. ಮನುಷ್ಯ ಮಾತ್ರ ಅದು ಕಾಯಿಕ ವಾಚಿಕ ಮಾನಸಿಕವಾಗಿ ಬರತಕ್ಕಂತಹ ಲೋಪದೋಷಗಳು ಯಾವುದೇ ಇದ್ರೂ ಕೂಡ ಆ ಎಲ್ಲ ಲೋಪದೋಷಗಳಿಗೆ ಭಗವಂತನು ಕ್ಷಮೆಯನ್ನು ಅನುಗ್ರಹ ಮಾಡಿಕೊಟ್ಟು ವಿಶೇಷವಾಗಿ ನಾಗರ ಪಂಚಮಿ ಶುಭಾವಸರದಲ್ಲಿ ಆ ನಾಗದೇವನಿಗೆ ಯಥಾಶಕ್ತಿ ಆಗಿರತಕ್ಕಂಥ ಸೇವೆಯನ್ನು ನಾವು ಅರ್ಪಣೆ ಮಾಡಿಕೊಳ್ಳುತ್ತೇವೆ. ಯಾಕಂತ ಹೇಳಿದ್ರೆ ವರ್ಷದ ಆದಿಯ ಮೊದಲನೇ ಹಬ್ಬ ನಾಗರ ಪಂಚಮಿ. ಯಾಕಂತ ಹೇಳಿದ್ರೆ ಇಡೀ ಸಂಕರ್ಷಣ ಎಂಬಂತಹ ಸ್ವರೂಪದಲ್ಲಿ ಇಡೀ ಭೂಮಂಡಲವನ್ನು ತನ್ನ 1000 ಹೆಡೆಗಳ ಮೇಲೆ ಧಾರಣೆ ಮಾಡಿಕೊಂಡು ಈ ಭೂಮಂಡಲವನ್ನು ಸಂರಕ್ಷಣೆ ಮಾಡ್ತಾ ಇರ್ತಾನಂತೆ.
ಅದರಿಂದ ಮೊದಲ ಪೂಜೆಯನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ಶಾಸ್ತ್ರವಚನ ಉಂಟು. ಆ ಪ್ರಕಾರವಾಗಿ ನಾವು ವರ್ಷಂಪ್ರತಿ ಆಗಿರತಕ್ಕಂಥ ಸೇವೆಯನ್ನು ಆ ದೇವನ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿಕೊಂಡಿದ್ದೇವೆ. ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟಿರತಕ್ಕಂತಹ ಸೇವೆಯನ್ನು ಒಂದೊಂದು ಹೂವಿನ ಎಸಳನ್ನು ಕೂಡ ಅನಂತವಾಗಿ ತನ್ನ ಜನನಾರವಿಂದಗಳಿಗೆ ಸ್ವೀಕಾರ ಮಾಡಿಕೊಂಡು ನಿಮಗೆ ನಿಮ್ಮ ಸಹಕುಟುಂಬ ವರ್ಗದವರಿಗೆ ಎಲ್ಲರಿಗೆ ನೀವೆಲ್ಲರೂ ಕೂಡ ನಡೆಸಿಕೊಳ್ಳತಕ್ಕಂತಹ ಜೀವನದಲ್ಲಿ ಬರತಕ್ಕಂತಹ ಅಡೆತಡೆಗಳು, ತೊಂದರೆಗಳು, ದುರಿತಗಳು ಯಾವುದೇ ಇದ್ರೂ ಕೂಡ ಅದನ್ನೆಲ್ಲವನ್ನು ಪರಿಹರಿಸಿಬಿಟ್ಟು ಅಮುಖಾಂತರವಾಗಿ ನಡೆಸಿಕೊಳ್ಳತಕ್ಕಂತಹ ಜೀವನವನ್ನು ಸುಂದರವಾಗಿ ಸುಮಧುರವಾಗಿ ನಿರ್ವಹಿಸಿಕೊಂಡು ಬರಲಿಕ್ಕೆ ಬೇಕಾಗಿರತಕ್ಕಂತಹ ಅನುಕೂಲತೆ, ಪಶು ಕೃಷಿಗಳ ಸೌಭಾಗ್ಯದಲ್ಲಿ ದಿನದಿನ ಅಭಿವೃದ್ಧಿ, ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಹಾಗೂ ಕಲಿಯತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿದ್ಧಿ ಇದನ್ನೆಲ್ಲವನ್ನು ಕೂಡ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಕುಟುಂಬದವರಿಗೆಲ್ಲರಿಗೆ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಅದು ಒದಗಿಸಿಕೊಡಬೇಕೆಂಬಂತಹ ಪ್ರಾರ್ಥನೆಯನ್ನು ಪ್ರಸನ್ನ ಕಾಲದಲ್ಲಿ ನಾವು ಆರಾಧನೆ ಮಾಡಬೇಕೆಂಬ ಎಲ್ಲ ದೈವದೇವರುಗಳನ್ನು, ಗ್ರಾಮಕ್ಕೆ ಸೀಮೆಗೆ ಸಂಬಂಧಪಟ್ಟಿರತಕ್ಕಂಥ ದೈವಿಕ ಶಕ್ತಿಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಅನಂತ ದಷ್ಟನಾಗರಾಜ ದೇವನ ಸಂವಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಂ ನಮೋ ಸರ್ಪೇಭ್ಯೋ ಏಕೇಜದೇವನೋ ಯೇ ಅಂತರಿಜಿತೇಭ್ಯ ಸರ್ಪೇಭ್ಯೋ ನಮಃ ಯೇ ಅನಂತಾನಷ್ಟನಾಗರಾಜಮೂರ್ತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಪ್ರಾಣಿದಾನ ವಿನಶ್ಯಂ ಪ್ರದಕ್ಷ ಪದೇ ಪದೇ ಪಾಪೋಹಂ ಪಾಪಾತ್ ನೀರಾಜನಂ ಸಮರ್ಪಯಾಮಿ. ಧ್ರುವಾದ್ಯೋ ಧ್ರುವ ಪೃಥಿವೀ ಧ್ರುವ ಸಮರ್ವದಾಯಿಮೇ ಶುದ್ರೋ ರಾಜಾ ವಿಷಾಮೇ ಧ್ರುವಂತೆ ರಾಜಾವರಣೋ ಧ್ರುವಂತೆ ಗೋಪ್ರಹಸ್ತಿಃ ಧ್ರುವಂತೆ ಇಂದ್ರಶ್ಚಾಗ್ನಿಶ್ಚ ರಾಸ್ತಂದಾರಯಣ. ಬಲವಂತ ನೀರು ಇದಕ್ಕೂರಂಗ ಮಧ್ಯೇಜ ಪರಮಾಧಿಕಾರ ಸಹಜಾಗ್ರ ಪೂಜೆ ಎಲ್ಲ ಆಯಿತು ನೋಡಿ. ಇಷ್ಟೇ ಪೂಜೆ. ಇಲ್ಲಿ ತೋಟದ ಹತ್ರ ಇಲ್ಲಿ ಬಂದು ಪೂಜೆ ಮಾಡಿ ಮತ್ತೆ ಪುನಃ ಸಾಮಗ್ರಿಗಳೆಲ್ಲ ತಗೊಂಡು ಹೋಗೋದು. ತೋಟದಲ್ಲಿರೋದು ನಾಗಬನ. ಹಾಗೆ ಈಗ ಮನೆಗೆ ಹೋಗಿ ಕಾಪಿ ಮಾಡಬೇಕು. ಬೆಳಿಗ್ಗೆ ಬೇಗ ಪೂಜೆ ಆಯಿತು, ಯಾಕೆಂದರೆ 6 ಗಂಟೆಗೆ ಭಟ್ರು ಬರ್ತಾರೆ ಅಂತ ಹೇಳಿದರು. ಇಲ್ಲದಿದ್ದರೆ ಲೇಟ್ 9 ಗಂಟೆಗೆಲ್ಲ ಬರ್ತಿದ್ರು. ಕಳೆದ ವರ್ಷ ಎಲ್ಲ 9 ಗಂಟೆಗೆ ಬಂದು ಲೇಟ್ 10 ಗಂಟೆ ಎಲ್ಲ ಆಗ್ತಿತ್ತು. ಕಾಪಿಗೆ ಇವತ್ತು ಪತ್ರೊಡೆ ಮಾಡಿದ್ದಾರೆ. ನಾವೆಲ್ಲರಿದ್ದೇವೆ.